ನಿಮ್ಮ ಮೊಮ್ಮಕ್ಕ ಊರೂರ್ ಸುತ್ತಿರೋ ಕಿತ್ತೋಗಿರೋ ಎಕ್ಕಡಕ್ಕಿಂತ ಕಡಿಯಾಗೈತೆ. ಯಾವನ್ನೋ ಮೆಚ್ಚಕ್ಕೆ, ಯಾವಳನ್ನೋ ಮೆಚ್ಚಕ್ಕೆ ಅಮಾಯಕರನ್ನ ಹುಡಿಕೊಂಡೋಗಿ ಅವ್ರ ಸ್ವಾಮಿ ಮಾನವನ ಗಿರ್ವಿಡಿಸ್ಬಿಟ್ಟು ಮದವಾಗಿ ಅವ್ರ ಹತ್ರ ಈಸ್ಕೊಂಡೋಗಿರೋ ದುಡ್ಡುಗಳನ್ನ ಖರ್ಚು ಮಾಡ್ಕೊಂಡು ದಿಂದಾಲ್ ಮಾಡ್ಕೊಂಡು ಸುತ್ಕೊಂಡು ಶೋಕಿ ಮಾಡ್ತಿರಲ್ಲ. ನಿಮ್ದು ಒಂದು ಜನ್ಮನ. ನಿಮ್ ಕಿತ್ತೋಗಿರೋ ಜನ್ಮಕ್ಕೆ ಆ ರೋಡೆಲ್ಲ ಸುತ್ಕೊಬಂದು ಚೆನ್ನಾಗಿ ಅರ್ದೋಗಿರೋ ಚಪ್ಪಲಿ ತಕೊಂಡು ರಪ 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 ಅಂತ ಹೊಡೋದ್ರುನು ಬುದ್ಧಿ ಅಂತೂ ಬರೋದಿಲ್ಲ. ಯಾಕಂದ್ರೆ ಮೂರು ಬಿಟ್ಟವರು ಊರಿಗೆ ದೊಡ್ಡವರು. ನಿಮ್ಮ ತಿರ್ಪೆ ಶೋಕಿಗೆ ಅಮಾಯಕರನ್ನ ಹುಡ್ಕೊಂಡೋಗಿ ಅವರ ಮಾನವೀಯತೆಯನ್ನ ಗಿರ್ವಿಡ್ಸ್ಬಿಟ್ಟು ಹಣ ಪಡಿತೀರ. ಅವಾಗ ಅವರೇ ದೇವರು, ಅವರೇ ಇಂದ್ರ ಚಂದ್ರ ಎಲ್ಲ ಮನೆ ದೇವರಾಗಿರ್ತಾರೆ. ನೀವು ಕೊಡ್ಸ್ಕೊಂಡಿರ್ತಿರಲ್ಲ, ಹಣನ ಈಸ್ಕೊಂಡಿರ್ತಿರಲ್ಲ, ಅದನ್ನ ವಾಪಸ್ ಕೇಳಿದ ತಕ್ಷಣ ದೇವುಗಳಾಗ್ಬಿಡ್ತಾರೆ, ರಾಕ್ಷಸರಾಗ್ಬಿಡ್ತಾರೆ. ನೀವು ಸೀಮೆಗಿಲ್ದಿರೋ ಜನಗಳಾಗ್ಬಿಡ್ತೀರ. ಹೊಟ್ಟೆಗೆ ಅನ್ನ ತಿಂತಿರ್ತಿರಲ್ಲ, ನಿದ್ದೆ ಮಾಡ್ತಿರ್ತಿರಲ್ಲ. ಅದ್ ಹೆಂಗ ನಿದ್ದೆ ಬರ್ತದ? ಅದ್ ಹೆಂಗ ಅನ್ನ ಸೇರ್ತದ ನಿಮ್ಮ ಹೊಟ್ಟೆ ಒಳಗಡೆಗೆ? ಏನು ಅನ್ಸೋದೇ ಇಲ್ವಾ? ನಿಮ್ ಜನ್ಮಕ್ ಬೆಂಕಿ ಹಾಕ. ಶೋಕಿ ಮಾಡ್ತಿರಲ್ಲ ಯಾವನ್ನೋ ಮೆಚ್ಚೋಕ್ಕೋಸ್ಕರ. ಮೊದ್ಲು ಈಸ್ಕೊಂಡಿರೋರ್ನ ಋಣ ತೀರ್ಸ್ಬಿಟ್ಟು ಶೋಕಿ ಮಾಡಿ ನಿಮ್ ಶೋಕಿಗಷ್ಟೇ ಎಕಡ ತುರ್ಕ. ನಿಮ್ ಜನ್ಮಕ್ ಬೆಂಕಿ ಹಾಕ. ಮೊದ್ಲು ಈಸ್ಕೊಂಡಿರೋ ಋಣ ತೀರ್ಸ್ಬಿಟ್ರಿ.